ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತೋ ಮಲ್ಲಪ್ಪ ಜೋತವರ. ಬೇರೆ ರೈತರ ಅದರಲ್ಲೂ ಕಬ್ಬು ಬೆಳೆಗಾರರ ಬೇಡಿಕೆ 3,500 ಮಾಡಿರಿ ಒಂದು ಟನ್ನಿಗೆ. ಸರ್ಕಾರ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಅದರಲ್ಲೂ ಬೆಳಗಾವಿಯ ಉಸ್ತುವಾರಿ ಆಗಿರ್ಬೋದು, ನಮ್ಮ ಸತೀಶ್ ಜಾರಕಿಹೊಳಿಯವರು, ಜೊತೆಗೆ ನಮ್ಮ ಶಿವಾನಂದ ಪಾಟೀಲರು, ಸಚಿವರು, ಸಕ್ಕರೆ ಸಚಿವರು, ಅವರಿಗೆಲ್ಲ ಮನವಿ ಮಾಡಿಕೊಂಡ್ರು, ಅಪ್ಲಿಕೇಶನ್ ಹಾಕಿದರು, ಮುಖ್ಯಮಂತ್ರಿ ಪತ್ರ ಬರೆದ್ರು, ಅಲ್ಲಲ್ಲಿ ಹೋರಾಟ ಮಾಡಿದರು. ಈಗ ಅನಿವಾರ್ಯ ಆಗುವುದಿಲ್ಲ ಅನ್ನುವಂಥ ಒಂದು ಮಟ್ಟಕ್ಕೆ ಬಂದಾಗ ಗುರ್ಲಾಪುರದಲ್ಲಿ ಪೂರ್ತಿ ಛತ್ ಹೊಡೆದು ಬಿಟ್ಟಿದ್ದಾರೆ. ನಮ್ಮ ಯಡಿಯೂರವರೆಗೆ ಹಿಂಸರಿದಿಲ್ಲ ಅನ್ನುವಂಥ ಘೋಷಣೆಯನ್ನು ಮಾಡ್ತಾಯಿದ್ದಾರೆ. ಅವರು ಕೇಳೋದ್ರಲ್ಲಿ ಏನೂ ತಪ್ಪು ಎಳ್ಳು ಕಾಳಷ್ಟಿಲ್ಲ. ಮತ್ತು ಇನ್ನೂ ಕಡಿಮೆ ಕೇಳ್ತಾ ಇದ್ದಾರೆ ಪಾಪ ಅವರು ರೈತರು. ಬರೀ 3,500 ಲಾಭ ಎಷ್ಟು ಮಾಡ್ಕೊತಾರೆ ಒಂದು ಟನ್ನಿಗೆ ಇವರು. ಪ್ರಾಮಾಣಿಕವಾಗಿ ಹೇಳಿವ್ರಲ್ಲ. ಮತ್ತು ಇದರಲ್ಲೇ ರಾಜಕೀಯ ಜನರು ಹೆಚ್ಚಿದ್ದಾರೆ. ಶುಗರ್ ಫ್ಯಾಕ್ಟ್ರಿಗಳ ಮಾಲೀಕರು ಸಂಘದ ಹೆಸರಲ್ಲೇ, ಸಹಕಾರ ಸಂಘದ ಹೆಸರಲ್ಲೇ, ಮತ್ತೆ ಹೆಸರಲ್ಲೇ ತಮ್ಮ ಕಪ್ಪು ಮುಷ್ಟಿಲ್ ತೆಗೆದುಕೊಂಡಿದ್ದಾರೆ. ಪಾಪ ಇನ್ನೂ ರೈತರದ 3,000 ಕೊಡ್ತಾ ಇಲ್ಲ ಇವರು. ಈ 3,500 ಮಾಡೋದ್ರ ಬಗ್ಗೆ ಮಾತಾ ಇಲ್ಲ ಯಾವ ಮಾಲೀಕರೇನ್ರಿ. ಸಹಕಾರ ಸಂಘ ತಗೊಂಡು ಸಂಘ ಇದು ನಡೆಸುವಂಥವ್ರನ್ರಿ ಕೇಳಿದ್ರು ಲಾಸ ತೋರಿಸ್ತಾರೆ, ಹೇಳ್ತಾರೆ ಹಂಗೆ ಅಷ್ಟು ಲಾಸ್ ಆಯ್ತು ರೀ, ಇಷ್ಟು ಲಾಸ್ ಆಯ್ತು ರೀ. ಆದರೆ ಇವರು ಎಂದೂ ಯಾವಾಗಲೂ ಈ ಎಲ್ಲ ಮಾಲೀಕರು ಏನಿದ್ದಾರೆ ಸಹಕಾರ ಸಂಘದಲ್ಲಿ ಯಾವುದೂ ಇರಲಿ, ಇವ್ರು ಯಾರು ಕಾಲ್ನಡಿಗೆಂದು ಎಲ್ಲೂ ಅಡ್ಡಾಡೋದೇ ಇಲ್ಲ ಅನ್ನೋದು ನಿಮಗೆ ಗೊತ್ತದೆ. ಅತ್ಯಂತ ಆಯುಷ್ಯ ಆರಾಮಿ ಜೀವನ ಮಾಡಲಿ ಪಾಪ, ನಾವು ವಾಡಂತ ಹೇಳೋದಲ್ಲ, ಅವ್ರ ದುಡ್ಡು ಅವ್ರ ಮಾತಾ. ಆದರೆ ಈ ರೈತರಿಗೆ ಪಾಪ